ನೋಡಿ, ತಮ್ಗೆ ಗೊತ್ತಿರೋ ಹಾಗೆ ಹಿಂದೆನೂ ಕೂಡ ನಲ್ಪಾಡ್ ಅವರು ಶ್ರೀಕೆ ಅವ್ರ ಜೊತೆ ಪರಿಚಯ ಇದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಾನು ಕೂಡ ಹೇಳಿದ್ರು. ಅದ್ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅವ್ರು ಭಾಗಿಯಾಗಿರ್ಲಿಲ್ಲ, ಆದ್ರೂ ಕೂಡ ಅವ್ರ ಹೆಸರು ಸೇರಿಸಿದಾರೆ ಅಂತ ಹೇಳಿದ್ರು. ಬಟ್ ಇದು IT ED ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಅವ್ರು ಸ್ಪಷ್ಟ ಅವ್ರ ED ಅವ್ರು ಹೇಳ್ಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾ ಇದೆ, ಅದೇ ಕಾರಣಕ್ಕೆ ಆಗ್ತಾ ಇದೆ ಅಂತ. ಅದೇನಿದೆ ಬರ್ಲಿ ಹೊರಗಡೆ. ಆದ್ರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಬಹಳ ಬೇರೆ ದೊಡ್ಡವ್ರ ಮನೆಗೂ ಆಗ್ಬೇಕಾಗಿತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಇದೆ ಅಲ್ಲ, ಚಾರ್ಜ್ ಶೀಟ್ ನಲ್ಲಿ ಇದೆ ಅಲ್ಲ ಹೆಸರುಗಳು ಕೆಲವು. ಅವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ರು, ಯಾರ್ಯಾರು ಆಡಳಿತದಲ್ಲಿ ಇದ್ರು, ಏನೇನಾಯ್ತು ಎಲ್ಲ ಗೊತ್ತಿದೆ ಅಲ್ವಾ. ಏನು ನಡೆದೇ ಇಲ್ಲ ಅಂತ ತಾನೇ ಹೇಳಿದ್ರು ಹಿಂದಿನ ಸರ್ಕಾರದವರು. ನಾವು ಬಿಟ್ಕಾಯಿನ್ ವಿಚಾರ ಪ್ರಸ್ತಾಪ ಮಾಡಿದಾಗ ಹಿಂದಿನ ಸರ್ಕಾರದವ್ರು ಏನ್ ಹೇಳಿದ್ರು, ಏನು ಆಗೇ ಇಲ್ಲಪ್ಪ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಎಲ್ಲರಿಗೂ ಗೊತ್ತಿದೆ. ನೋಡೋಣ ಅದು ಯಾವ ವಿಚಾರಕ್ಕಾಗಿದೆ, ಹೇಗಾಗಿದೆ ಅಂತ. ಆಮೇಲೆ ನಿಮ್ಮ ನಲ್ಪಾಡು ಮತ್ತೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಅವರೇ ಹೇಳಿರೋದು. ಏನಿವೆ ಲೆಟ್ ED ಚಾರ್ಜ್ ಶೀಟ್ ಹಾಕಿ ನೋಡೋಣ ಏನ್ ನೋಡಿ. IT ED CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇನ್ ಫಸ್ಟ್ ಮೊದಲನೇ ಬಾರಿನ ಆಗ್ತಾ ಇರೋದು ಹೇಳಿ. ಅವ್ರದ್ದು ಕನ್ವಿಕ್ಷನ್ ರೇಟ್ ಎಷ್ಟಿದೆ ಸರ್? 2% ಕಮ್ಮಿ ಇದೆ. ಸಾವಿರಾರು ರೇಡ್ ಆಗಿದೆ. ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅವ್ರದ್ದು? ಹಾರ್ಡ್ಲಿ ಎನಿಥಿಂಗ್. ಇಟ್ ಇಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇಷ್ಟ ದಿನ ಯಾಕೆ ಸುಮ್ನಿದ್ರು? ಇಷ್ಟ ದಿನ ಇತ್ತಲ್ಲ. ಅಥವಾ ಅವ್ರಿಗೇನಾದ್ರು ಮಾಹಿತಿ ಇದ್ರೆ ಹಂಚ್ಕೊಂಡಿದ್ರ ರಾಜ್ಯ ಸರ್ಕಾರ ಜೊತೆ? ಇಲ್ಲ. ಕೆಲವು ಸಚಿವರುಗಳ ನೇಮ್ ಕೂಡ ತಲುಕಾಕೊಂಡಿತ್ತು ಸರ್ ಬಿಟ್ಕಾಯಿನ್ ವಿಚಾರದಲ್ಲಿ. ಟ್ರಾನ್ಸ್ಫರ್ ಆಗಿರೋದು ಹ್ಯೂಜ್ ಅಮೌಂಟ್ ಆಫ್. ನೋಡಿ, ಯಾರ್ಯಾರ್ದು ಇಲ್ಲೇ ನೋಡಿ, ಬಿಟ್ಕಾಯಿನ್ ಅನ್ನ ಟ್ರೇಸ್ ಮಾಡೋದು ಕಷ್ಟ. ದ ಐಡಿಯಾ ಆಫ್ ಕ್ರಿಪ್ಟೋ ಕರೆನ್ಸಿ ಇಸ್ ಅನಾನಿಮಿಟಿ. Anonymity is the core of the entire concept of Bitcoin or cryptocurrency. ಕೇಂದ್ರ ಸರ್ಕಾರ ಕೂಡ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸ್ಪಷ್ಟವಾದಂತ ಯಾವುದೇ ರೀತಿಗೆ ಅವರು ಇದು ಲೀಗಲ್ ಅಥವಾ ಇಲ್ಲಿಗಲ್ ಅಂತಾನು ಹೇಳಿಲ್ಲ ಇನ್ನಾನು. ಸೊ ಆದ್ರಿಂದ ಇವೆಲ್ಲ ನಡೆದಿದೆ. ನೋಡೋಣ ಏನಾಗುತ್ತೆ. ಅವರೆಲ್ಲ IT ED ಅವ್ರು ಕೊಡ್ತಾರಲ್ಲ, ಇವತ್ತಿಲ್ಲ ನಾಳೆ ಹೇಳ್ತಾರಲ್ಲ ಯಾಕೆ ಮಾಡಿದ್ರು, ಏನ್ ಮಾಡಿದ್ರು, ಎಷ್ಟು ಸಿಕ್ತು, ಇದರದ್ದು ಪೈಪ್ಲೈನ್ ಏನಿದೆ, ಮತ್ತೆ ಹಣದ ಏನು ಟ್ರೇಲ್ ಏನಿದೆ ಕೊಟ್ರೆ ನಾವು ಮಾತಾಡ್ಬೋದು. ಸರ್ಕಾರ ಕೂಡ ತನಿಖೆ ನಡೆಸಿದೆಯಲ್ಲ ಸರ್, SIT ಮಾಡಿ. ಏನಾಯ್ತು ಸರ್ ಈಗ? ನೋಡೋಣ. SIT ವರದಿ ಸಂಪೂರ್ಣವಾಗಿ ನಾನಂತೂ ಓದಿಲ್ಲ ಅಥವಾ ನನ್ನ ಹತ್ರನೂ ಇಲ್ಲ. ಅದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕೊಟ್ರೆ ಅವಾಗ ತಿಳ್ಕೊಂಡು ಹೇಳ್ಬೋದು.